ಶಾರದಾ ತನ್ನ ಚಿಕ್ಕ ಮಗ ಶ್ರೀನುವಿಗೆ ಮದುವೆ ಮಾಡಬೇಕು ಅಂತ ಯಾವಾಗಿನಿಂದಲೋ ಅಂದ್ಕೋತಾ ಇರ್ತಾಳೆ. ಹಾಗೆ ಒಂದು ಒಳ್ಳೆಯ ಸಂಬಂಧ ಕುದುರಿದ್ದರಿಂದ ಶ್ರೀನುವಿಗೆ ಅದ್ದೂರಿಯಾಗಿ ಮದುವೆ ಮಾಡುತ್ತಾಳೆ. ಹೊಸ ಸೊಸೆ ಅಂಜಲಿ ಆ ಮನೆಗೆ ಕಾಲಿಟ್ಟಿದ್ದರಿಂದ ಶಾರದಂಗೆ ಹೇಳಲಾರದಷ್ಟು ಆನಂದವಾಗುತ್ತದೆ. ಶಾರದಳ ಆನಂದವನ್ನು ನೋಡಿ ಅವಳ ಗಂಡ ಪ್ರಸಾದ್, ಹೊಸ ಸೊಸೆ ಬರೋದ್ರಿಂದ ನಿನ್ನ ಮುಖ ಬೆಳಗ್ಗೆ ಹೋಗ್ತಾ ಇದೆಯೇ? ನೀನ್ ಯಾವತ್ತೂ ಇಷ್ಟು ಆನಂದದಿಂದ ನೋಡಿಲ್ಲ ಶಾರದಾ. ಇದುವರೆಗೂ ನಡೆದಿದ್ದು ಸಾಕು, ಇನ್ಮೇಲೆ ನೋಡಿ ಏನ್ ನಡೆಯುತ್ತೋ ಅಂತ. ಹಳೆ ಸೊಸೆ ಪದ್ಧತಿ ನನಗೆ ಸ್ವಲ್ಪನೂ ಹಿಡಿಸ್ತಾ ಇರ್ಲಿಲ್ಲ. ಎಲ್ರೂ ಅನಾಮಿಕಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಈ ಮನೆಗೆ ಸಿಕ್ಕ ಮುತ್ತಂತೆ ನಿಮ್ಮ ದೊಡ್ಡ ಸೊಸೆ ಅನಾಮಿಕಾ. ಆಕೆ ಈ ಮನೆಗೆ ಬಂದ ಮೇಲೆ ನಮ್ಮನೆ ಪರಿಸ್ಥಿತಿನೇ ಬದಲಾಗಿ ಹೋಗಿದೆ ಅಂತೆ. ಅಂದ್ರೆ ನಾನೇನು ಕೆಲ್ಸಕ್ ಬಾರ್ದವಳು ಅಂತನ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾ ಇದ್ರೆ ನಾನು ಸಹಿಸಲಾರ್ದೆ ಹೋಗ್ತಾ ಇದ್ದೆ. ಅದಕ್ಕೆ ಅಂತ ಈಗ ಏನ್ ಮಾಡೋಣ ಅಂತಿದ್ಯಾ? ಏನು ಮಾಡ್ತೀನೋ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಆದ್ರೂ ನಾನೇನ್ ಮಾಡ್ಬೇಕಾದ ಕೆಲ್ಸನೂ ಇಲ್ಲ. ಹೊಸ ಸೊಸೆ ಬಂದಿದ್ದಾಳಲ್ಲ, ಇನ್ನು ಮನೇಲಿ ಬಹಳ ನಡೆಯುತ್ತೆ, ನೋಡ್ತಾ ಇರಿ. ಅಂದ್ರೆ ಏನೇ, ಅವರಿಬ್ಬರ ಮಧ್ಯೆ ಜಗಳ ಮಾಡ್ಸೋಣ ಅಂತಿದ್ಯಾ ಏನೋ? ಅಯ್ಯೋ, ನಾನೇನು ಮಾಡಲ್ಲ ರೀ, ನೀವೇ ನೋಡ್ತಾ ಇರಿ. ಹಾಗೆ ಶಾರದಾ ಹೇಳಿದ್ದರಿಂದ ಪ್ರಸಾದ್ ಆಶ್ಚರ್ಯ ಹೋಗುತ್ತಾನೆ. ಇನ್ನು ಮದುವೆ ಆದ ಮಾರನೇ ದಿನದಿಂದ ಹೊಸ ಸೊಸೆ ಅಂಜಲಿ ಹವಾ ಶುರುವಾಗುತ್ತೆ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವ ಅನಾಮಿಕಳ ಹತ್ರಕ್ಕೆ ಹೋಗಿ, ಅಕ್ಕ ಏನ್ ಅಡಿಗೆ ಮಾಡ್ತಾ ಇದ್ಯಾ? ಹರೇ, ಆ ಮುದ್ದೆ ಪಪ್ಪು ಮಾಡ್ತಾ ಇದ್ಯಾ? ಅದು ನಿಜಕ್ಕೂ ನಂಗೆ ಹಿಡ್ಸೋದಿಲ್ಲ. ಇನ್ನೇನ್ ಮಾಡು ಅಂತೀಯಾ? ನಿನಗೆ ಇಷ್ಟವಾಗಿದ್ದು ಹೇಳು, ಮಾಡ್ತೀನಿ. ಚಿಕನ್ ಫ್ರೈ, ಮಟನ್ ಪಾಯ ಅದು ಮಾಡಕ್ಕ. ಹಾಗೆ ಫಿಶ್ ಇಂದ ಏನಾದ್ರು ಮಾಡು. ಇದೆಲ್ಲ ತಿಂತಾ ಇದ್ರೆ ನನಗೆ ಅಮ್ಮ ಗಮ್ಮತ್ತಾಗಿರುತ್ತೆ. ನಿಂಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅಂದ್ಕೋತೀನಿ. ಅಂದ್ರೆ ನನ್ನನ್ ತಿಂಡಿ ಪೋತಿ ಅಂತ ಇದ್ಯಾ? ಅಯ್ಯೋ, ಹಾಗಂದಿಲ್ಲ. ನೀನು ಹೇಳೋದನ್ನ ಕೇಳ್ತಾ ಇದ್ರೆ ನಿನಗೆ ಮಾಂಸಾಹಾರ ಹೆಚ್ಚಾಗಿ ಇಷ್ಟ ಅನ್ಸೋ ಹಾಗಿದೆ. ಸರಿ ಬಿಡು, ನಿನ್ಗಾಗಿ ನೀನ್ ಕೇಳಿದ್ದೆಲ್ಲ ಮಾಡಿಡ್ತೀನಿ, ನೀನ್ ಹೋಗು. ಹಾಗೆ ಅಕ್ಕ. ಹಾಗೆ ಅಂಜಲಿ ಅಡಿಗೆ ಮನೆಯಿಂದ ಬರ್ತಾ ಇರ್ತಾಳೆ. ಇನ್ನು ಹೊರಗೆ ಇರುವ ಶಾರದಳ ಹತ್ರಕ್ಕೆ ಅಂಜಲಿ ಹೋಗುತ್ತಲೇ, ಏನಮ್ಮ ಅವಳೇನೋ ಅಂತ ಇದ್ದಾಳೆ, ನಿನ್ಗೇನು ಕಷ್ಟ ಕೊಟ್ಟಿಲ್ವಲ್ಲ? ಅದೇನು ಇಲ್ಲತ್ತೆ, ನಾನು ಕೆಲವು ಅಡಿಗೆ ಮಾಡು ಅಂತ ಹೇಳ್ದೆ, ಮಾಡ್ತೀನಿ ಅಂದ್ಲು ಅಷ್ಟೇ. ಇನ್ನು ನಾನು ಸ್ವಲ್ಪ ಹೋಗಿ ತಯಾರಾಗಿ ಬರ್ತೀನಿ, ಬೇಗ ಬಾ ಅಮ್ಮ, ಎಲ್ರು ಸೇರಿ ತಿನ್ನೋಣ. ಏನು, ಜೊತೆಗೆ ತಿನ್ಬೇಕಾ? ನನ್ನಿಂದ ನಿಜಕ್ಕೂ ಆಗಲ್ಲ. ನನ್ಗೆ ಯಾವಾಗ್ಲೂ ಎಲ್ರ ಜೊತೆ ತಿನ್ನೋದೇ ಇಷ್ಟವಿಲ್ಲ. ಆದ್ರೂ ನೀವು ತಿಂದು ಬಿಡಿ, ನಾನು ಆಮೇಲೆ ತಿಂತೀನಿ. ಹಾಗೆ ಅಂಜಲಿ ಚಕಚಕ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಅಂಜಲಿ ಹಾಗೆ ಹೋದ ನಂತರ ಶಾರದಳ ಮುಖ ಬಾಡಿ ಹೋಗುತ್ತೆ. ಏನ್ ಶಾರದಾ, ಮುಖ ಹಾಗೆ ಬದಲಾಯ್ತು? ಏನು ರೀ, ಈ ಕಾಲದ ಹುಡುಗಿಯರು ನಿಜಕ್ಕೂ ಮಾತೆ ಕೇಳ್ತಾ ಇಲ್ಲ. ಎಲ್ರೂ ಸೇರಿ ಊಟ ಮಾಡಿದ್ರೆ ಆ ಆನಂದನೇ ಬೇರೆ. ಈಕೆಗೇನೋ ಅದು ಹಿಡ್ಸಲ್ಲಂತೆ. ನೋಡ್ತಾ ಇದ್ರೆ ದೊಡ್ಡ ಸೊಸೆ ನಮ್ಮನ್ನ ನೋಡ್ಕೋತಾಳೆ ಅನ್ಸುತ್ತಾ ಇದೆ. ಈ ಹೊಸ ಸೊಸೆನ ನಂಬ್ಕೊಂಡ್ರೆ ಅದು ಗತಿ ಆಗುತ್ತೆ ಅನ್ಸುತ್ತೆ. ಎಲ್ಲ ಬಿಟ್ಟು ಸರಿಯಾಗಿ ತಿಳ್ಕೊಂಡೆ ಶಾರದಾ. ಹೊಸ ಸೊಸೆ ಅಂತ ನಿನ್ನೆ ಏನೇನೋ ಹೇಳ್ದಿಯಲ್ಲ. ಎಷ್ಟು ಉಪ್ಪಿನಕಾಯಿ ತಿಂದ್ರು ಹಳೆ ಉಪ್ಪಿನಕಾಯೇ ಎಲ್ರಿಗೂ ಹಿಡ್ಸುತ್ತೆ. ಹಾಗೆ ಹಳೆ ಸೊಸೆ ನಮ್ಗೆ ತಕ್ಕ ವಿಧಾನದಲ್ಲಿ ಇರ್ತಾಳೆ. ಹಾಗೆ ಪ್ರಸಾದ್ ಶಾರದಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಅಂದವಾಗಿ ತಯಾರಾಗಿ ಮಾಡರ್ನ್ ಬಟ್ಟೆ ಹಾಕಿಕೊಂಡು ಬರ್ತಾಳೆ ಅಂಜಲಿ. ಹೊಸ ಸೊಸೆ ಸಂಭ್ರಮ ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಏನಮ್ಮ ಆ ಬಟ್ಟೆಗಳು? ಮನೆಯಲ್ಲಿ ಇಂಥದ್ದು ಹಾಕೋಬಾರ್ದು, ನಿನ್ಗೆ ಯಾರು ಹೇಳಿಲ್ವಾ? ಹೋಗಿ ಬಟ್ಟೆ ಬದಲಾಯಿಸ್ಕೋ. ಅರೆ ಅತ್ತೆ, ಯಾಕೆ ಹೀಗೆ ನಿಯಮ ಇಡ್ತಾ ಇದ್ದೀರಾ? ನನಗೆ ಇಂಥದ್ದು ನಿಜಕ್ಕೂ ಇಷ್ಟವಾಗೋದಿಲ್ಲ. ಮದುವೆಗೆ ಮೊದಲು ಹೇಗಿದ್ನೋ ಈಗಲೂ ಹಾಗೆ ಇರ್ತೀನಿ, ಅದ್ರಲ್ಲಿ ತಪ್ಪೇನಿದೆ? ನೋಡಮ್ಮ, ನಮ್ದು ಸಂಪ್ರದಾಯಸ್ಥ ಕುಟುಂಬ. ಇಲ್ಲಿ ಇಂತಹ ಮಾಡರ್ನ್ ಬಟ್ಟೆಗಳು ಯಾರು ಹಾಕೊಳ್ಳಲ್ಲ. ಹಾಕೊಳ್ತಾ ಇದ್ರೆ ಹಾಕೊಳ್ಬೇಡಿ, ನಾನು ಮಾತ್ರ ಹಾಕೋತೀನಿ. ಹಾಗೆ ಅಂಜಲಿ ಹೇಳಿದ್ದರಿಂದ ಶಾರದಂಗೆ ಮೈಯೆಲ್ಲ ಉರಿಯುತ್ತೆ. ಇನ್ನು ಅಂಜಲಿ ತಿನ್ನೋದಕ್ಕೆ ಕೂತ್ಕೋತಾಳೆ. ಅನಾಮಿಕಾ ತಾನು ಮಾಡಿದ್ದನ್ನೆಲ್ಲ ತಂದು ಬಡಿಸುತ್ತಾಳೆ. ಅಲ್ಲಿರುವವರನ್ನು ಯಾರನ್ನು ಹಚ್ಚಿಕೊಳ್ಳದೆ ಅಂಜಲಿ ಒಬ್ಬಳೇ ತಿಂತಾ ಇರ್ತಾಳೆ. ತನಗಾಗಿ ಮಾಡಿದ್ದನ್ನೆಲ್ಲ ಒಂದು ಚೂರು ಕೂಡ ಮಿಕ್ಕದೆ ಎಲ್ಲ ತಿಂದು ಬಿಡ್ತಾಳೆ. ಅಮ್ಮ, ಅದು ಹೊಟ್ಟೆನಾ ಕೆರೆನಾ? ಹಾಗೆ ತಿಂತ ಇದ್ದೆ ಯಾಕೆ? ಯಾವತ್ತೂ ತಿನ್ನದವಳ ಹಾಗೆ ಎಲ್ಲ ನೀನೇ ತಿಂದೆ. ಮನೇಲಿ ಬೇರೆಯವರು ಕೂಡ ಇದ್ದಾರೆ ಅಂತ ಅವ್ರಿಗೂ ಕೂಡ ಸ್ವಲ್ಪ ಇಡಬೇಕು ಅಂತ ಕೂಡ ನಿಂಗೆ ಅನ್ಸ್ಲಿಲ್ವಾ? ಆಸ್ತಿ ಪಾಸ್ತಿ ನೋಡೇ ಅಲ್ವಾ ನೀನು ನಿನ್ ಮಗನಿಗೆ ಕೊಟ್ಟು ಮದುವೆ ಮಾಡ್ದೆ. ಈಗ ಅನುಭವಿಸು, ಇನ್ನು ಮಾಡೋದೇನು ಇಲ್ಲ. ನೀವು ಕೂಡ ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ಹೊಸ ಸೊಸೆನ ದಾರಿಲಿ ತರಬೇಕು. ಹಾಗೆ ಶಾರದಾ ಪ್ರಸಾದರ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಮಧ್ಯದಲ್ಲಿ ಸೇರ್ಕೊಂಡು, ಅತ್ತೆ ನಿಮ್ಗೂ ಊಟ ಬಡಿಸ್ಲಾ ನಾನು? ನಾವು ಆಮೇಲೆ ತಿಂತೀವಮ್ಮ, ನೀನ್ ತಿನ್ಬಿಡಮ್ಮ.
ನಾನು ಕೂಡ ನಿಮ್ ಜೊತೆನೆ ತಿಂತೀನಿ ಅತ್ತೆ. ಎಲ್ರು ಸೇರಿ ಒಂದೇ ಸಲ ಊಟ ಮಾಡೋಣ. ನೀವು ತಿನ್ಬೇಕು ಅಂದ್ಕೊಂಡಾಗ ಕರೀರಿ ಎಂದು ಅನಾಮಿಕಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಅನಾಮಿಕಳನ್ನು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ. ಇದಕ್ಕೇನು ಎಲ್ರೂ ಅನಾಮಿಕಳನ್ನೇ ಇಷ್ಟಪಡೋದು. ಯಾವಾಗ್ಲೂ ತಗ್ಗಿ ಬಗ್ಗಿ ನಡೀತಾಳೆ, ಅನುಕೂಲವಾಗಿರ್ತಾಳೆ, ನಿಧಾನವಾಗಿ ಮಾತಾಡ್ತಾಳೆ. ಕೋಪ ಅನ್ನೋದೇ ಇದುವರೆಗೂ ತೋರಿಸ್ಲೇ ಇಲ್ಲ. ನಿಜವಾಗಿ ಹಳೆ ಸೊಸೆ ಬಂಗಾರ ರೀ. ಮತ್ತೆ ಅಂತಹ ಸೊಸೆನ ಹಿಡ್ಕೊಂಡು ನಿನ್ ಇಷ್ಟ ಬಂದ ಹಾಗೆ ಮಾತಾಡ್ದಿಯಲ್ವೇ? ಏನ್ ಮಾಡು ಅಂತೀರರಿ, ಎಲ್ರೂ ಅನಾಮಿಕಳನ್ನೇ ಮೆಚ್ಕೋತಾ ಇದ್ರೆ ನನಗೆ ನಿಜಕ್ಕೂ ಸಹಿಸಕ್ಕಾಗ್ಲಿಲ್ಲ. ಅದಕ್ಕೆ ಕಣೆ, ಹೆಂಗಸರಿಗೆ ಯಾವಾಗ್ಲೂ ಮೂಗಿನ ಮೇಲೆ ಕೋಪ, ಮುಖದಲ್ಲಿ ದ್ವೇಷ ಇರುತ್ತೆ ಅಂತಾರೆ. ಒಂದು ಹೆಣ್ಣನ್ನು ನೋಡಿ ಮತ್ತೊಂದು ಹೆಣ್ಣು ಖಚಿತವಾಗಿ ದ್ವೇಷಿಸ್ತಾಳೆ, ಅಸೂಯೆ ಪಡ್ತಾಳೆ. ಅದು ಯಾವಾಗ್ಲೂ ನಡೆಯೋ ವಿಷಯನೇ ಅಲ್ವಾ? ನಮ್ಮ ಗಂಡಸರಿಗೇನು ಹೀಗೆ ಕೇಳಿ ಹಾಗೆ ಬಿಡ್ತೀವಿ, ಮತ್ತೆ ಕೈ ಕುಲುಕಿ ಸಂತೋಷವಾಗಿ ಮಾತಾಡ್ತೀವಿ. ಆದ್ರೆ ನೀವ್ ಹಾಗಲ್ವೇ? ಅದೇ ರೀ ನಮಗಿರುವ ಶಾಪ. ಈ ಹೊಸ ಸೊಸೆನ ಹೀಗೆ ಬಿಟ್ಬಿಟ್ರೆ ಏನೇನೋ ಮಾಡೋ ಹಾಗಿದ್ದಾಳೆ. ತಕ್ಷಣ ನಾನೇನೋ ಒಂದು ಮಾಡ್ಲೇಬೇಕು. ಹಾಗೆ ಅಂದುಕೊಂಡ ಶಾರದಾ 2 ದಿನ ಬಹಳ ಆಲೋಚಿಸುತ್ತಾಳೆ. ಒಂದು ನಿರ್ಣಯಕ್ಕೆ ಬರುತ್ತಾಳೆ. ಆ ದಿನ ರಾತ್ರಿ ಅನಾಮಿಕಾ ರಮೇಶ್ರನ್ನು ಕರೆಸುತ್ತಾಳೆ. ಹಾಗೆ ಅಂಜಲಿ ಶ್ರೀನುವನ್ನು ಕೂಡ ಕರೆಸುತ್ತಾಳೆ. ಅವರ ಮುಂದೆ, ನಾನು ತುಂಬಾ ಆಲೋಚಿಸಿದ್ದೀನಿ. ಇನ್ನು ಮೇಲಿಂದ ಸೊಸೆಯರಿಬ್ರು ಬೇರೆ ಬೇರೆಯಾಗಿ ಅಡುಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೋತಾ ಇದ್ದೀನಿ. ನಾಳೆಯಿಂದ ಅಡಿಗೆ ಮನೆಯಲ್ಲಿ 2 ಒಲೆಗಳಿರುತ್ತೆ. ಅದರಲ್ಲಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಳ್ಳಿ. ಅಯ್ಯೋ ಅತ್ತೆ, ಬಿಡಿಯಾಗಿ ಏನಕ್ಕೆ? ಈಗ ಚೆನ್ನಾಗೇ ಇದೆಯಲ್ಲ. ಈಗೇನು ಚೆನ್ನಾಗಿಲ್ಲಮ್ಮ. ದಿನವೂ ಅನಾಮಿಕನೇ ಅಡಿಗೆ ಮಾಡ್ತಾಳೆ. ನೀನು ತಿನ್ನೋದನ್ನು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ. ಮೇಲಾಗಿ ನೀನು ದಿನವೂ ಮಾಂಸಾಹಾರನೇ ತಿಂತೀಯ. ಮಾಂಸ ವಾರದಲ್ಲಿ 1 ಸಲ ತಿಂದ್ರೆ ಚೆನ್ನಾಗಿರುತ್ತೆ. ಆದ್ರೆ ಹೀಗೆ ದಿನವೂ ತಿಂದ್ರೆ ಅದೇ ನಮ್ಮ ಆರೋಗ್ಯನ ನಾಶ ಮಾಡುತ್ತೆ. ಮೊದ್ಲಿಂದ ನೋಡ್ತಾ ಇದ್ದೀನಿ, ನೀವು ಮಾತಾಡೋದು ಏನು ಚೆನ್ನಾಗಿರಲ್ಲ ಅತ್ತೆ. ಪ್ರತಿ ವಿಷಯದಲ್ಲೂ ನಿಯಮ ಇಡ್ತಾ ಇದ್ದೀರಾ. ಹೀಗೆ ನಿಬಂಧನೆಗಳ ಮಧ್ಯೆ ಇರೋದು ನನಗಿಷ್ಟವಿಲ್ಲ. ನಾನು ತವ್ರ ಮನೆಗೆ ಹೋಗ್ತೀನಿ. ಹರಿ, ಏನಮ್ಮ ನೀನು? ಎಲ್ಲ ನಿನ್ನ ಇಷ್ಟನೇನಾ? ಗಂಡನ ಬಿಟ್ಟು ತವ್ರ ಮನೆಗೆ ಹೇಗೆ ಹೋಗ್ತೀಯಾ? ಸ್ವೇಚ್ಛೆ ಇಲ್ಲದ ಜಾಗದಲ್ಲಿ ಇರಬೇಕಾದ ಅಗತ್ಯ ನಂಗಿಲ್ಲ. ಹಾಗೆ ಇದ್ರೆ ನಾನು ವಿಚ್ಛೇದನ ಕೊಡೋದಕ್ಕೆ ಕೂಡ ಸಿದ್ಧವಾಗಿದ್ದೀನಿ. ಅದಂಗೆ ಕೋಪ ಒತ್ಕೊಂಡು ಬರುತ್ತೆ. ಇನ್ನು ಅಂಜಲಿ ಮುಂದೆ ಏನೋ ಮಾತನಾಡದೆ ಹಾಗೆ ಇದ್ದು ಬಿಡ್ತಾಳೆ. ಇನ್ನು ಆಗಲೇ ಅನಾಮಿಕಾ ಸೇರ್ಕೊಂಡು, ಅಮ್ಮ ಅಂಜಲಿ, ನೀನ್ ಎಲ್ಲಿಗೂ ಹೋಗಬೇಕಾದ ಅಗತ್ಯವಿಲ್ಲ. ಇದು ನಿನ್ನ ಮನೆ. ನಿನ್ನನ್ನು ಯಾರು ಹೋಗು ಅಂತ ಹೇಳುವ ಹಕ್ಕಿಲ್ಲ. ಇಲ್ಲ ಅಂದ್ರೆ 2 ಒಲೆಗಳು ಬೇಡ ಅತ್ತೆ, ನಾನೇ ಅಡಿಗೆ ಮಾಡ್ತೀನಿ. ಅಮ್ಮ ಅಂಜಲಿ, ಇನ್ನು ನೀನ್ ಹೋಗಮ್ಮ, ಹೋಗು. ಹಾಗೆ ಅಕ್ಕ ಎನ್ನುತ್ತಾ ಅಂಜಲಿ ತನ್ನ ರೂಮ್ ಒಳಗೆ ಹೋಗುತ್ತಾಳೆ. ಇನ್ನು ಶಾರದಾ ತನ್ನ ದೊಡ್ಡ ಸೊಸೆ ಅನಾಮಿಕಳನ್ನು ನೋಡಿ, ಏನಮ್ಮ ಆಕೆ ಹೀಗೆ ಮಾಡ್ತಾ ಇದ್ರೆ ನೋಡ್ತಾ ಹೇಗೆ ಸುಮ್ನಿದೀಯಾ? ನೀನು ಅವರಿಗೆ ಒತ್ತಾಸೆ ಕೊಡ್ತಾ ಇದೀಯಾ? ನಿನಗೆ ಅವಳು ಮಾಡುವ ಕೆಲಸ ಒಳ್ಳೇದು ಅನ್ನಿಸ್ತಾ ಇದೆಯಾ? ಅತ್ತೆ, ಏನೇನಾದ್ರೂ ಸರಿ, ಮೊದಲು ಹೇಳಿ ನೋಡ್ಬೇಕು. ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ರೆ ಎಲ್ರು ಕೇಳ್ತಾರೆ. ಇನ್ನು ನಾಳೆಯಿಂದ ಅವಳಿಗೆ ಏನು ಹೇಳ್ಬೇಡಿ, ನಾನೇ ನೋಡ್ಕೋತೀನಿ ಎಂದು ಅತ್ತೆ ಶಾರದಂಗೆ ಅನಾಮಿಕಾ ಉತ್ತರ ಹೇಳುತ್ತಾಳೆ. ಇನ್ನು ಮಾರನೇ ದಿನ ಅಡಿಗೆ ಮಾಡುವ ಸಮಯದಲ್ಲಿ ಅಂಜಲಿ ಅಲ್ಲಿಗೆ ಬರ್ತಾಳೆ. ಅಂಜಲಿ, ನಾವು ಒಂದ್ಸಲ ಗುಡಿಗೆ ಹೋಗಿ ಬರೋಣವಾ? ಹಾಗೆ ಅಕ್ಕ, ನಿನ್ ಜೊತೆ ಎಲ್ಲಿಗಾದ್ರೂ ಬರ್ಬೇಕು ಅನ್ಸುತ್ತೆ, ಹೋಗೋಣ ಬಾ. ಹಾಗೆ ಅನಾಮಿಕಳ ಜೊತೆ ಅಂಜಲಿ ಗುಡಿಗೆ ಹೋಗುತ್ತಾಳೆ. ಹೋಗುವ ದಾರಿಯಲ್ಲಿ ಎಲ್ಲರೂ ಮಾಡರ್ನ್ ಬಟ್ಟೆಯಲ್ಲಿರುವ ಅಂಜಲಿಯನ್ನು ನೋಡಿ ನಗ್ತಾ ಇರ್ತಾರೆ. ಇನ್ನು ಮನೆಗೆ ಬಂದ ನಂತರ, ಏನಮ್ಮ, ನಾವು ಏನಾದ್ರೂ ತಪ್ಪು ಮಾಡಿದೀವಿ ಅಂತ ತಿಳಿತಾ ಇದ್ರೆ ಎಲ್ರು ನಮ್ಮನ್ನ ನೋಡಿ ಹುಚ್ಚರಾಗಿ ನಗ್ತಾರೆ. ನೀನು ಹಾಕೊಳ್ಳುವ ಬಟ್ಟೆಗಳು ಇಲ್ಲಿ ಹಾಕೊಳ್ಳೋದಲ್ಲ, ಅದಕ್ಕೆ ಅವರು ನಿನ್ನ ನೋಡಿ ನಗ್ತಾ ಇದ್ರು. ಅದಕ್ಕೆ ನೀನು ಇಲ್ಲಿರುವಷ್ಟು ದಿನ ಒಳ್ಳೆ ಬಟ್ಟೆ ಹಾಕೊಳ್ಳೋದನ್ನೇ ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಅಕ್ಕ, ಇನ್ನೊಂದು ವಿಷಯ, ನೀನು ನಿಮ್ಮ ಅಮ್ಮ ಅಪ್ಪನ್ಗೆ ಗೌರವ ಕೊಡ್ತೀಯಾ ಇಲ್ವಾ? ಕೊಡ್ತೀನಿ. ಹಾಗೆ ನಮಗೆ ಅತ್ತೆ ಮಾವ ಕೂಡ ಅಮ್ಮ ಅಪ್ಪನಿಗೆ ಸಮಾನಾದವರು. ಅವರಿಗೆ ಕೂಡ ಗೌರವ ಕೊಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅಮ್ಮ ಅಪ್ಪನ ಹತ್ತಿರ ಸ್ವಲ್ಪ ದಿನವೇ ಇರ್ತೀವಿ. ಅದೇ ಅತ್ತೆ ಮಾವಂದಿರ ಹತ್ರ ಅಂತೂ ಇನ್ನೂ ಹೆಚ್ಚು ದಿನ ಇರ್ತೀವಿ. ಆದ್ದರಿಂದ ಅವರನ್ನು ಗೌರವಿಸಿ ಅವರಿಗೆ ಯಾವ ಕಷ್ಟವೂ ಬಾರದ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ನಮ್ಮೇಲಿದೆ. ಅನಾಮಿಕಾ ಹೇಳುವ ಒಂದೊಂದು ಮಾತು ಅಂಜಲಿಯ ಮನಸ್ಸಿಗೆ ಬಹಳ ತಗುಲುತ್ತದೆ. ಅವಳಲ್ಲಿ ಬದಲಾವಣೆ ಬರೋದಕ್ಕೆ ಶುರುವಾಗುತ್ತೆ. ಆ ಮಾರನೇ ದಿನದಿಂದ ಮಾಡರ್ನ್ ಬಟ್ಟೆಗಳನ್ನು ಹಾಕೊಳ್ಳೋದನ್ನ ಬಿಟ್ಟು ಸೀರೆಗಳನ್ನು ಉಟ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ. ಇನ್ನು ಅಡುಗೆ ಮನೆಗೆ ಹೋಗಿ ಅನಾಮಿಕಂಗೆ ಸಹಾಯ ಮಾಡ್ತಾಳೆ. ಅಕ್ಕ, ಇನ್ ಮೇಲಿಂದ ವಾರದಿಂದ 1 ಸಲ ಮಾತ್ರವೇ ನಾವು ಮಾಂಸಾಹಾರ ಮಾಡ್ಕೊಳ್ಳೋಣ.
ತುಂಬಾ ಒಳ್ಳೆ ನಿರ್ಣಯ ತಗೊಂಡಿದೀಯ ಅಂಜಲಿ. ಮಾಂಸಕ್ಕಿಂತ ನಮ್ಮ ಹಸಿರು ತರಕಾರಿಯಲ್ಲೇ ಹೆಚ್ಚು ಪೋಷಕಾಂಶ ಇರುತ್ತೆ. ನಂಗೂ ಕೂಡ ಅಡಿಗೆ ಮಾಡೋದು ಹೇಳ್ಕೊಡಕ್ಕ, ನಾನು ಇದುವರೆಗೂ ಅಡಿಗೆನೇ ಮಾಡಿಲ್ಲ. ಓ, ಅದಕ್ಕೇನಾ ಆ ದಿನ ಅತ್ತೆ ಇನ್ನೊಂದು ಒಲೆ ಇಡ್ತೀನಿ ಅಂದ್ರೆ ಭಯಪಟ್ಟೆ? ಇನ್ನು ನೀನು ಭಯಪಡಬೇಕಾದ ಅಗತ್ಯವಿಲ್ಲ. ನಾನು ನಿನಗೆ ಅಡಿಗೆ ಹೇಗೆ ಮಾಡಬೇಕೋ ಕಲಿಸ್ತೀನಿ. ಹಾಗೆ ಅಂಜಲಿಗೆ ಅನಾಮಿಕಾ ಅಡಿಗೆ ಹೇಗೆ ಮಾಡಬೇಕೋ ಕಲಿಸುತ್ತಾಳೆ. ಸ್ವಲ್ಪ ದಿನದಲ್ಲಿಯೇ ಅಂಜಲಿಯಲ್ಲಿ ಬದಲಾವಣೆ ಶುರುವಾಗುತ್ತದೆ. ಹೊಸ ಸೊಸೆಯಲ್ಲಿ ಬದಲಾವಣೆ ಬರುವುದನ್ನು ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ. ಏನು ಅಂದ್ರೆ ಹಳೆ ಸೊಸೆ ಹೊಸ ಸೊಸೆನ ಪೂರ್ತಿಯಾಗಿ ಬದಲಾಯಿಸಿದ್ಲು, ನೋಡಿದ್ರಾ? ಅದಕ್ಕೆ ಎಲ್ರೂ ಅನಾಮಿಕಳನ್ನೇ ಅಷ್ಟೆಲ್ಲ ಇಷ್ಟಪಡೋದು. ಆ ವಿನಯ, ವಿಧೇಯತೆ, ಪ್ರೇಮ, ಗೌರವ ಎಲ್ಲನೂ ಸೇರಿಸಿ ಲಕ್ಷಣವಾಗಿರ್ತಾಳೆ. ಅದಕ್ಕೆ ರೀ, ನನ್ನ ಹಳೆ ಸೊಸೆನ ನೋಡಿದ್ರೆ ನನಗೆ ಅಸೂಯೆ. ನಾನು ಯಾಕೆ ಅಂತಹ ಸೊಸೆಯಾಗಿರ್ಲಾರ್ದೆ ಹೋದೆ ಅಂತ ಅವಾಗವಾಗ ಹಾಗನ್ಸುತ್ತೆ. ಹಾಗೆ ಶಾರದಾ ತನ್ನ ಇಬ್ಬರು ಸೊಸೆಯರನ್ನು ನೋಡಿ ಸಂತೋಷ ಪಡುತ್ತಾಳೆ. ಇನ್ನು ಆ ಕುಟುಂಬದಲ್ಲಿ ಯಾವ ಸಮಸ್ಯೆಯೂ ಬಾರದ ಹಾಗೆ ನೋಡಿಕೊಳ್ಳುತ್ತಾ ಎಲ್ಲರನ್ನು ಸಂತೋಷದಿಂದ ಕಾಪಾಡಿಕೊಳ್ಳುತ್ತಾ ಇರ್ತಾಳೆ ಅನಾಮಿಕಾ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ರಮೇಶ್ ಬಹಳ ಹಸಿವೆಯಿಂದ ಮನೆಗೆ ಬರುತ್ತಾನೆ. ಬರುತ್ತಲೇ ಮನೆಗೆ ಬೇಕಾದ ಸಾಮಾನು ಕೂಡ ತಗೊಂಡ್ಬರ್ತಾನೆ ರಮೇಶ್. ಮನೆಗೆ ಬರುವ ಹೊತ್ತಿಗೆ ಅನಾಮಿಕಾ ಅನ್ನ ಮಾಡುತ್ತಾ ಕಾಣಿಸುತ್ತಾಳೆ. ಅದನ್ನು ನೋಡಿದ ರಮೇಶ್, ಅನಾಮಿಕಾ, ಮನೇಲಿ ಅಕ್ಕಿ ಆಗಿ ಹೋಗಿತ್ತಲ್ಲ, ಮತ್ತೆ ಅನ್ನ ಹೇಗೆ ಮಾಡ್ತಾ ಇದೀಯಾ? ಪಾಪ ಅತ್ತೆಗೆ ತುಂಬಾ ಹಸಿವೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪಕ್ಕದ ಮನೆಯವ್ರ ಹತ್ರ ಸ್ವಲ್ಪ ಅಕ್ಕಿ ತಗೊಂಬಂದಿರಿ. ಅತ್ತೆ ಪರಿಸ್ಥಿತಿ ನಿಜಕ್ಕೂ ಚೆನ್ನಾಗಿಲ್ಲ. ರಾತ್ರಿ ಎಲ್ಲ ಕೆಮ್ತಾನೆ ಇದ್ರು. ದಿನಾನು ಮಳೆ ಬೀಳ್ತಾ ಇರೋದ್ರಿಂದ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದಾರೆ ಅತ್ತೆ. ಇನ್ನೊಂದು ಕಡೆ ಹಸಿವೆಯ ನೋವು ಕೂಡ ಅತ್ತೆಗೆ ತುಂಬಾ ನೋವು ಕೊಡ್ತಾ ಇದೆ. ದೇವರೇ, ಇನ್ನು ಮಗನಾಗಿ ನಾನು ಏನು ಮಾಡಲಾರ್ದೆ ಹೋಗ್ತಾ ಇದ್ದೀನಿ. ನನಗೆ ಯಾಕೆ ಇಂತಹ ಬದುಕು ಕೊಟ್ಟೆ ತಂದೆ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾನೆ ರಮೇಶ್. ತನ್ನ ಗಂಡನ ದುಃಖವನ್ನು ನೋಡಿ ಸಮಾಧಾನಿಸುತ್ತಾ ಇರ್ತಾಳೆ ಅನಾಮಿಕಾ. ನೋಡಿ, ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ. ಈ ಸಮಯದಲ್ಲಿ ನೀವು ಧೈರ್ಯವಾಗಿರ್ಬೇಕು ರೀ. ಈ ಕಷ್ಟಗಳೆಲ್ಲ ಶಾಶ್ವತ ಅಲ್ಲ. ನೀವು ಹೀಗೆ ದುಃಖ ಪಡ್ತಾ ಇದ್ರೆ ಹೇಗೆ ಹೇಳಿ? ಏನ್ ಮಾಡೋದ್ಯ ಅನಾಮಿಕಾ? ಅಮ್ಮ ನನ್ನನ್ನ ಓದಿಸ್ತೀನಿ ಅಂದ್ರೆ ನಾನು ಆ ದಿನದಲ್ಲಿ ಓದ್ಕೊಳ್ಳಲಾರ್ದೆ ಹೋದೆ. ಹಾಗೆ ಓದಿದ್ದಿದ್ರೆ ಈ ಹೊತ್ತಿಗೆ ಎಲ್ಲೋ ಕೆಲಸದಲ್ಲೇ ಸೇರಿ ತುಂಬಾ ಸಂಪಾದಿಸ್ತಾ ಇದ್ದೆ. ಈ ಹೊಲದ ಕೆಲಸ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪವೇ ಸ್ವಲ್ಪ ದುಡ್ಡಿನಿಂದ ಕುಟುಂಬನ ಎಳಿಲಾರ್ದೆ ಹೋಗ್ತಾ ಇದ್ದೀನಿ. ಅಮ್ಮಂಗೆ ಒಂದ್ ಕಡೆ ಕಾಯಿಲೆ ಬಂದಿದೆ, ಔಷಧಿ ಮಾಡಿಸ್ಲಿಕ್ಕೆ ಕೂಡ ನನ್ನ ಹತ್ರ ದುಡ್ಡಿಲ್ಲ. ಮತ್ತೊಂದು ಕಡೆ ಅಮ್ಮನ ಆರೋಗ್ಯ ದಿನ ದಿನಕ್ಕೂ ಕ್ಷೀಣಿಸ್ತಾ ಇದೆ. ಇಲ್ಲಿ ನೋಡು, ರಾತ್ರಿ ಎಲ್ಲ ಕೂಲಿ ಕೆಲಸಕ್ಕೆ ಹೋಗಿ ಬಂದ ದುಡ್ಡಿನಿಂದ ಮನೆಗೆ ಬೇಕಾದ ಸಾಮಾನ್ ತಂದಿದ್ದೀನಿ. ತಗೋ. ಸರಿ ಕಣ್ರಿ, ನೀವ್ ಅಲ್ಲಿ ಕೂತ್ಕೊಳ್ಳಿ, ನಿಮ್ಗೆ ತಿನ್ನೋದಕ್ಕೆ ಬಡಿಸ್ತೀನಿ. ಮಳೆ ಬರುವ ಹಾಗಿದೆ ಅಲ್ಲ, ಈ ಒಳಗೆ ಬಿಸಿ ಬಿಸಿಯಾಗಿ ತಿನ್ನಿ. ಅನಾಮಿಕಾ ರಮೇಶ್ ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅಲ್ಲಿಗೆ ಶಾರದಾ ಬರುತ್ತಾಳೆ. ಕೆಮ್ಮುತ್ತಾ ಬರುತ್ತಿರುವ ಶಾರದಾ ತನ್ನ ಮಗ ರಮೇಶ್ನನ್ನು ನೋಡಿ, ಅರೇ ಮಗನೇ, ರಾತ್ರಿ ಎಲ್ಲ ಎಲ್ಲಿಗೆ ಹೋಗಿದ್ಯೋ? ಮುಖ ಎಲ್ಲ ಹಾಗೋಗಿದೆ, ತಿಂದ್ಯೋ ಇಲ್ವೋ? ಹೀಗೆ ಕೂತ್ಕೊಮ್ಮ, ಇಬ್ರು ತಿನ್ನೋಣ. ಅನಾಮಿಕಾ, ನೀನು ಕೂಡ ಬಡಿಸ್ಕೋ. ಹಾಗೆ ಮೂವರು ಕೂತ್ಕೊಂಡು ತಿನ್ನೋದಕ್ಕೆ ಶುರು ಮಾಡುತ್ತಾರೆ. ಇಷ್ಟರಲ್ಲಿ ಕೆಮ್ಮುತ್ತಾ ಇರ್ತಾಳೆ ಶಾರದಾ. ತನ್ನ ತಾಯಿ ಹಾಗೆ ಕೆಮ್ಮುತ್ತಾ ಕಷ್ಟಪಡುವುದನ್ನು ನೋಡಲಾರದೆ ಹೋಗ್ತಾನೆ ರಮೇಶ್. ಅಮ್ಮ, ಈ ಪಾಪಿಷ್ಟ ಮಗನನ್ನು ಯಾಕಮ್ಮ ಹೆತ್ತೆ? ನಿನಗೆ ನಾನು ಔಷಧಿ ಕೂಡ ಮಾಡಿಸಲಾರ್ದೆ ಹೋಗ್ತಾ ಇದ್ದೀನಿ. ಕನಿಷ್ಠ ನಿನಗೆ ಹೊಟ್ಟೆ ತುಂಬಾ ಊಟ ಕೂಡ ಹಾಕಲಾರ್ದೆ ಹೋಗ್ತಾ ಇದ್ದೀನಿ. ಆ ಕಡೆ ಮಗನಾಗಿ ನಿನಗೆ, ಈ ಕಡೆ ಗಂಡನಾಗಿ ಅನಾಮಿಕಂಗೆ ಏನು ಮಾಡಲಾರ್ದೆ ಹೋಗ್ತಾ ಇದ್ದೀನಮ್ಮ. ಅರೇ ಮಗನೇ, ಹಾಗೆ ಹತ್ರ ಹೇಗೋ? ಗಂಡು ಅಂದ ಮೇಲೆ ಆ ದುಃಖನೆಲ್ಲ ಸಹಿಸ್ಬೇಕು. ಈ ಲೋಕದಲ್ಲಿ ಅತ್ಯಂತ ದರಿದ್ರವಾದ ಜೀವನ ಅಂತ ಯಾರದ್ದಾದ್ರೂ ಇದ್ದೆ ಅಂದ್ರೆ ಅದು ಗಂಡಸರದ್ದೇ ಕಣೋ. ಹುಟ್ಟಿದಾಗಿನಿಂದ ಗಂಡು ಗಂಡು ಅಂತ ಬೆಳೆಸ್ತೀವಿ. ಆ ನಂತರ ಖಚಿತವಾಗಿ ಕೆಲಸ ಮಾಡಿ ಕುಟುಂಬವನ್ನು ನೋಡ್ಕೊಳ್ಳುವ ಜವಾಬ್ದಾರಿ ಕೊಡ್ತೀವಿ. ನೋವು ಆದ್ರೆ ಅಳಬಾರ್ದು ಅಂತ ಕೂಡ ಹೇಳ್ತೀವಿ. ಕಷ್ಟಗಳಿಗೆ ಅಭ್ಯಾಸ ಹೊಂದಬೇಕು ಅಂತ ಹೇಳ್ತೀವಿ. ಚಿಕ್ಕಂದಿನಿಂದಲೇ ನಿಮ್ಮೆಲ್ಲರನ್ನು ಸೇವಕನಾಗಿ ಬದುಕು ಅಂತಾನೆ ಹೇಳ್ತೀವಿ. ನಿನಗಂತೂ ಸ್ವೇಚ್ಛೆ ಇರೋದಿಲ್ಲ, ಆದ್ರೆ ಅದನ್ನ ಹಚ್ಕೊಳ್ಳುವವರು ಕೂಡ ಇರಲ್ಲ ಬಿಡು. ಆ ಮಾತುಗಳೆಲ್ಲ ಈಗ ಏನಕ್ಕಮ್ಮ? ಮೊದಲು ತಿನ್ನು. ಅತ್ತೆ, ನೀವು ಬೇಗ ತಿನ್ಬಿಡಿ, ಮಳೆ ಬರೋ ಹಾಗಿದೆ. ನಮ್ಮದು ಗುಡಿಸಲಲ್ವಾ, ಈ ಮನೆಯೊಳಗೆ ಮಳೆ ನೀರು ಬರುತ್ತೆ. ಅದಕ್ಕೆ ಮೇಲ್ಛಾವಣಿ ಸರಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ರೀ. ಮೊದಲು ಆ ಕೆಲಸ ಮಾಡ್ತೀರಾ ಈ ದಿನ? ಹಾಗೆ ಅನಾಮಿಕಾ, ಮಾಡ್ತೀನಿ. ಅಂದಹಾಗೆ ನಿನಗೊಂದು ವಿಷಯ ಹೇಳಬೇಕು ಮಗನೇ. 2 ದಿನದಿಂದ ನನಗೆ ತುಂಬಾ ಕಷ್ಟ ಅನಿಸ್ತಾ ಇದೆ. ನಿನ್ ಜೊತೆ ಆ ವಿಷಯ ಹೇಳ್ಬಾರ್ದು ಅಂದ್ಕೊಂಡೆ, ಆದ್ರೆ ಹೇಳ್ತಾ ಇದ್ದೀನಿ. ನಿನ್ನೆ ನನಗೆ ಬಾಯಿಂದ ರಕ್ತ ಕೂಡ ಬಂತು. ನೋಡ್ತಾ ಇದ್ರೆ ಹೆಚ್ಚು ಕಾಲ ಬದುಕೋ ಹಾಗೆ ಕಾಣಿಸ್ತಾ ಇಲ್ಲ. ಅಮ್ಮ,
ಈಗ ಹೇಗಿದೆ ಅಮ್ಮ? ಈಗ ಪರವಾಗಿಲ್ಲ ಬಿಡು. ನಾನು ಹೇಳೋದನ್ನು ಕೇಳು ಮಗನೇ. ಒಂದು ವೇಳೆ ನಾನು ಸತ್ರೆ ಮಾತ್ರ ನೀನು ಅಳಬಾರ್ದು. ನನಗೆ ದಹನ ಕ್ರಿಯೆ ಮಾಡೋದಕ್ಕೆ ಕೂಡ ನಿನ್ನ ಹತ್ರ ದುಡ್ಡಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಆ ಹೊಲದ ಹತ್ರ ಬಹಳ ಮರಗಳು ಬಿದ್ದು ಹೋಗಿದೆ. ಅಲ್ಲಿಗೆ ನನ್ನ ಕರ್ಕೊಂಡು ಹೋಗಿ ಅಲ್ಲೇ ನನ್ನ ಅಂತ್ಯಕ್ರಿಯೆ ಮಾಡು. ಆ ಘಟ್ಟದಲ್ಲಿ ನನಗೆ ಚಿತೆ ಇಡಪ್ಪ ಮಗನೇ. ಆದ್ರೆ ಒಂದೇ ಒಂದು ಕೋರಿಕೆ ಇದೆ ಕಣೋ. ಸತ್ತು ಹೋಗೋ ಒಳಗೆ ಚೆನ್ನಾಗಿ ಊಟ ಮಾಡಬೇಕು. ಅನ್ನ, ಸಾರು, ಚಿಕನ್ನು, ಮಟನ್ನು, ಮೊಸರನ್ನ ಹೀಗೆ ತರತರವಾದ ಅಡುಗೆ ತಿನ್ಬೇಕು ಅಂತಿದೆ ಕಣೋ. ನಮ್ಮಂತಹ ಬಡವರು ಅದ್ರ ಬಗ್ಗೆ ಆಲೋಚಿಸಬಾರ್ದಲ್ವಾ? ಸರಿ ಬಿಡು. ಇನ್ನು ನಾನು ಸತ್ತೋದ್ರೆ ನಿನಗೊಂದು ಸಮಸ್ಯೆ ತೀರುತ್ತೆ. ಅದಕ್ಕೆ ತಕ್ಷಣ ಸತ್ತು ಹೋಗ್ಬೇಕು ಅಂತ ಕೋರ್ಕೋತಾ ಇದ್ದೀನಿ ಆ ದೇವರನ್ನ. ಅತ್ತೆ, ನೀವು ಹಾಗೆ ಮಾತಾಡಿದ್ರೆ ಹೇಗತ್ತೆ? ಅವ್ರು ಈಗಲೇ ಕುಗ್ಗಿ ಹೋಗ್ತಾ ಇದ್ದಾರೆ. ಯಾರು ಇಲ್ಲದವರಿಗೆ ಆ ದೇವರೇ ದಿಕ್ಕು. ಏನೇನು ನಡಿಬೇಕು ಅಂತ ಬರ್ದಿದ್ರೆ ಹಾಗೆ ನಡೆಯುತ್ತೆ. ನೀವೇನು ಆಲೋಚಿಸ್ಬೇಡಿ. ತಿಂದ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಹಾಗೆ ಅಮ್ಮ, ಅವನು ಸಾಮಾನು ತಂದಾಗಿದೆ ಅಲ್ಲ, ಅದನ್ನ ಜಾಗೃತಿಯಾಗಿ ಉಪಯೋಗಿಸು. ಸುಮಾರಾಗಿ 2 ತಿಂಗಳವರೆಗೂ ಆ ಸಾಮಾನು ಉಪಯೋಗಕ್ಕೆ ಬರಬೇಕು. ಹಾಗೆ ಅತ್ತೆ, ಅದೆಲ್ಲ ನಾನು ನೋಡ್ಕೋತೀನಿ. ನೀವು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಹಾಗೆ ಅನಾಮಿಕ ಹೇಳಿದ್ದರಿಂದ ಅನ್ನ ತಿಂದ ನಂತರ ಶಾರದಾ ಹೋಗಿ ಮಲಗುತ್ತಾಳೆ. ಗುಡಿಸಲಿನ ಮನೆ ಚಿಕ್ಕದು ಆಗಿದ್ದರಿಂದ ಮತ್ತೊಂದು ಕಡೆ ರಮೇಶ್ ಅನಾಮಿಕರು ತಿನ್ನೋದನ್ನ ಪೂರ್ತಿ ಮಾಡಿ ಮನೆ ಹೊರಗೆ ಬರುತ್ತಾರೆ. ಅನಾಮಿಕಳನ್ನು ನೋಡಿ ಬೋರನೆ ಅಳುತ್ತಾನೆ ರಮೇಶ್. ಅನಾಮಿಕ ತನ್ನ ಗಂಡನನ್ನು ಹಿಡ್ಕೊಂಡು ಸಮಾಧಾನಿಸುತ್ತಾಳೆ. ನಾನೇನು ಮಾಡಲಾರ್ದೆ ಹೋಗ್ತಾ ಇದ್ದೀನಿ ಅನಾಮಿಕ. ಅಮ್ಮನ ಹಾಗೆ ನೋಡ್ತಾ ಇದ್ರೆ ನನ್ನಿಂದ ಆಗ್ತಾ ಇಲ್ಲ. ಸುಮ್ನೆ ರೀ, ಅಳಬೇಡಿ, ಸುಮ್ನಿರಿ. ತರತರದ ಅಡಿಗೆ ಮಾಡಿ ಅಮ್ಮನ ಮುಂದೆ ಇಡ್ಬೇಕು ಅಂತಿದೆ. ಅದನ್ನ ತಿಂತಾ ಇದ್ರೆ ಅಮ್ಮನ ನೋಡ್ಬೇಕು ಅಂತಿದೆ. ಆದ್ರೆ ನಾನು ಅದನ್ನು ಮಾಡಲಾರ್ದೆ ಹೋಗ್ತಾ ಇದ್ದೀನಿ. ಆಕೆ ಪರಿಸ್ಥಿತಿ ನೋಡ್ತಾ ಇದ್ರೆ ಆಕೆಗೆ ಆಸೆನೇ ಇಲ್ದ ಹಾಗಿದೆ. ಏನೋ ಒಂದು ಮಾಡ್ಬೇಕು ಅನಾಮಿಕಾ. ಆದ್ರೆ ಏನ್ ಮಾಡ್ಬೇಕು ಗೊತ್ತಾಗದ ನಿಸ್ಸಹಾಯಕ ಸ್ಥಿತಿನಲ್ಲಿದ್ದೀನಿ. ಯಾವ ತಾಯಿಗಾದ್ರೂ ನನ್ನಂತ ಮಗ ಇರಬಾರ್ದು ಅನಾಮಿಕಾ, ಇರಬಾರ್ದು. ನೋಡಿ, ನಿಮಗೆ ನೀವೇ ಎಲ್ಲಾನು ಅಂದ್ಕೋಬೇಡಿ. ನಿಮಗೆ ಈಗ ಏನ್ ಬೇಕು? ಅತ್ತೆಗೆ ಅಡಿಗೆ ಮಾಡಿ ಕೊಡೋದೇ ಅಲ್ವಾ ಬೇಕಾಗಿದ್ದು? ಅಂದ್ರೆ ಈಗ್ಲೇ ಅದನ್ನ ಮಾಡ್ತೀನಿ. ಹೇಗೆ ಮಾಡ್ತೀಯ ಅನಾಮಿಕಾ? ನಮ್ಮ ಹತ್ರ ಸಾಮಾನ್ ಕೂಡ ಇಲ್ವಲ್ಲ. ನೀವೀಗ್ಲೇ ಸ್ವಲ್ಪ ಅಡಿಗೆ ಸಾಮಾನು ತಗೊಂಡ್ಬಂದಿದ್ದೀರಲ್ಲ, ಅದರಿಂದನೇ ಮಾಡಬೇಕಾದ್ದು ಮಾಡ್ತೀನಿ. ಹಾಗೆ ಅನಾಮಿಕ ರಮೇಶ್ ತೆಗೆದುಕೊಂಡು ಬಂದ ಸಾಮಾನಿನಿಂದ ಕೆಲವು ತರದ ಅಡಿಗೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಮತ್ತೊಂದು ಕಡೆ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ. ಜೋರಾದ ಮಳೆ ಬೀಳ್ತಾ ಇದ್ರೆ ಆ ದಾರಿಯಲ್ಲಿ ಹೋಗುವವರೆಲ್ಲ ಆ ಗುಡಿಸಲಿನ ಹತ್ರ ಇರುವ ಮರದ ಹತ್ರ ಸೇರ್ಕೋತಾ ಇರ್ತಾರೆ. ಮತ್ತೊಂದು ಕಡೆ ಹುಲ್ಲಿನ ಗುಡಿಸಿನಲ್ಲಿ ಅನಾಮಿಕ ಅಡಿಗೆ ಮಾಡ್ತಾ ಇರ್ತಾಳೆ. ಆ ಅಡಿಗೆಯ ವಾಸನೆಗೆ ಆ ಮರದ ಕೆಳಗೆ ಇರೋರ ಹತ್ರ ಹೋಗುತ್ತೆ. ಅದರಲ್ಲಿರುವ ರಂಗಯ್ಯ ವಾಸನೆಗೆ ಮೈಮರೆತು ಹೋಗುತ್ತಾನೆ. ಹಬ್ಬಬ್ಬಾ, ಏನ್ ವಾಸನೆ, ಏನ್ ವಾಸನೆ! ಆ ವಾಸನೆ ಎಳ್ಕೋತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಹೋಗಿ ಒಂದು ಪಟ್ಟು ಹೊಡಿಬೇಕು ಎಂದು ರಂಗಯ್ಯ ಆ ಗುಡಿಸಲಿನ ಹತ್ರ ಹೋಗುತ್ತಾನೆ. ಅಲ್ಲಿ ಅನಾಮಿಕ ಅಡಿಗೆ ಮಾಡೋದನ್ನ ನೋಡ್ತಾನೆ. ಅಮ್ಮ, ನಿಮ್ಮ ಅಡಿಗೆ ಘಮಘಮ ತುಂಬಾ ಚೆನ್ನಾಗಿದೆ. ಅದನ್ನ ಎಷ್ಟಕ್ ಮಾರ್ತಾ ಇದ್ದೀರಾ? ತಕ್ಷಣ ಹೇಳಿ. ಈ ಒಳೆಯಲ್ಲಿ ಅದನ್ನ ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಅಂದ್ಕೋ. ತಗೋ, ಈ ದುಡ್ಡು ತಗೋ. ತಕ್ಷಣ ಅಡಿಗೆನ ತಟ್ಟೆಲಿಟ್ಟು ಕೊಡಮ್ಮ. ಅಯ್ಯೋ, ಇದು ಮಾರೋದಕ್ಕೆ ಅಲ್ಲ ರೀ, ನಾನು ಮನೆಯಲ್ಲಿ ತಿನ್ನೋದಕ್ಕೆ ಮಾಡ್ಕೋತಾ ಇದ್ದೀವಿ. ಭಲೇ ಭಲೇ ಹುಡುಗಿ. ಸರಿ ಬಿಡು, ನೀವು ತಿನ್ನೋ ಅಡ್ಗೆನೆ ನಂಗೆ ಕೊಡಮ್ಮ. ನಾನ್ ದುಡ್ಡು ಕೊಡ್ತಾ ಇದ್ದೀನಲ್ಲ, ತಗೊಂಡು ಅದನ್ನ ತಟ್ಟಲ್ಲಿ ಹಾಕಿ ಕೊಡು. ಹಾಗೆ ರಂಗಯ್ಯ ಪದೇ ಪದೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಷ್ಟರೆಲ್ಲ ಅಲ್ಲೇ ಇರುವ ರಮೇಶ್, ಅನಾಮಿಕಾ, ದುಡ್ಡು ಕೊಡ್ತಾ ಇದ್ದೀನಿ ಅಂತನಲ್ಲ, ತಗೋ ಅನಾಮಿಕಾ. ತಗೊಂಡು ಅವನಿಗೆ ಬೇಕಾದ್ದೇನೋ ಕೊಡು. ಆ ದುಡ್ಡಿನಿಂದ ಅಮ್ಮಂಗೆ ಏನಾದ್ರೂ ತಗೊಂಬಂದ್ ಕೊಡೋಣ. ಹೌದು ರೀ, ಹಾಗೆ ಮಾಡೋಣ. ತಗೊಳ್ಳಿ ಅಯ್ಯ, ತಟ್ಟೆಯಲ್ಲಿ ಹಾಕೊಟ್ಟಿದ್ದೀನಿ, ತಿನ್ನಿ. ಹಾಗೆ ಅನಾಮಿಕ ತಟ್ಟೆಯಲ್ಲಿ ತಾನು ಮಾಡಿದ ಅಡಿಗೆಯನ್ನು ಹಾಕಿ ರಂಗಯ್ಯನಿಗೆ ಕೊಡುತ್ತಾಳೆ. ಅದನ್ನು ತಿಂದ ನಂತರ ರಂಗಯ್ಯ ಬಹಳ ಸಂತೋಷಿಸುತ್ತಾನೆ. ತುಂಬಾ ಅದ್ಭುತವಾಗಿ ಮಾಡಿದ್ಯಮ್ಮ, ಮಹಾ ಅದ್ಭುತ ಅಂದ್ಕೋ. ತಗೋ, ನಿನಗೆ ಎಷ್ಟು ಕೊಟ್ರು ಕಡಿಮೆನೆ. ತಗೋಮ್ಮ. ಹಾಗೆ ರಂಗಯ್ಯ ದುಡ್ಡು ಕೊಡುತ್ತಾನೆ. ಆ ದುಡ್ಡನ್ನು ತೆಗೆದುಕೊಂಡು ಅನಾಮಿಕ ಬಹಳ ಸಂತೋಷಿಸುತ್ತಾಳೆ. ರಂಗಯ್ಯ ಅಲ್ಲಿಗೆ ಬರುವುದರಿಂದ ಮತ್ತೆ ಕೆಲವರು ಕೂಡ ಅಲ್ಲಿಗೆ ಬಂದು ಅನಾಮಿಕ ಮಾಡಿದ ಅಡಿಗೆಯನ್ನ ತಿನ್ನಬೇಕು ಅಂತ ಕೇಳ್ತಾರೆ. ಅವರ ಹತ್ರ ಕೂಡ ದುಡ್ಡನ್ನು ತೆಗೆದುಕೊಂಡು ಅನಾಮಿಕ ಅವರಿಗೆ ಅಡಿಗೆ ಕೊಡುತ್ತಾಳೆ. ಅದನ್ನು ಗಮನಿಸಿದ ರಂಗಯ್ಯ, ನೋಡಮ್ಮ, ನೀನು ಹೋಟೆಲ್ ವ್ಯಾಪಾರ ಏನಾದ್ರು ಮಾಡಿದೆ ಅಂದ್ರೆ ನಿನಗೆ ಒಳ್ಳೆ ಆದಾಯ ಬರುತ್ತಮ್ಮ. ಹೌದು ರೀ, ನಂಗೂ ಅದೇ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ಹೋಟೆಲ್ ನಡೆಸೋದಕ್ಕೆ ನನ್ನ ಹತ್ರ ದುಡ್ಡೇ ಇಲ್ಲ. ಇಲ್ ನೋಡು, ಈಗ ಬಂದಿದೆ ಅಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಳ್ಳಿ. ಮತ್ತೆ ಸ್ವಲ್ಪ ದುಡ್ಡಿನಿಂದ ಸಾಮಾನ್ ತಂದ್ಕೊಂಡು ಅಡಿಗೆ ಮಾಡಿ ಮಾರಿಯಮ್ಮ, ಮಾರಿ. ಹಾ, ನೀವ್ ಹೇಳಿದ ವಿಧಾನ ತುಂಬಾ ಚೆನ್ನಾಗಿದೆ ರೀ, ಅದ್ಭುತವಾಗಿದೆ. ನೋಡು ಮಗನೇ, ವ್ಯಾಪಾರ ಮಾಡುವವನು ಯಾವಾಗಲೂ ರಾಜನ ಹಾಗೆ ಬದುಕುತ್ತಾನೆ. ನಮ್ಮ ಹಾಗೆ ಕೆಲಸ ಮಾಡುವವರು ಮಾತ್ರ ಯಾವತ್ತೂ ಸೇವಕರಾಗೇ ಇರಬೇಕು. ಆದ್ರಿಂದ ನೀವು ಈ ಹೋಟೆಲ್ ವ್ಯಾಪಾರ ಶುರು ಮಾಡಿ.
ಬೇಕು ಅಂದ್ರೆ ನಾನು ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀನಿ. ಅಂದ್ರೆ ಸಾಲವಾಗಿ ಕೊಡ್ತೀರಾ? ಸಾಲ ಅಲ್ಲಮ್ಮ, ನಾನು ದಿನವೂ ನಿಮ್ ಹೋಟೆಲ್ಗೆ ಬಂದು ತಿಂತೀನಿ. ಆ ದುಡ್ಡನ್ನ ಅದಕ್ಕೆ ಜಮಾ ಮಾಡ್ಕೊಳ್ಳಿ. ನೀವು ನಮಗೆ ತುಂಬಾ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ನಿಜಕ್ಕೂ ನಿಮ್ಮ ಕಾಲಿಗೆ ಬಿದ್ರು ತಪ್ಪಿಲ್ಲ ರೀ. ಅರೆ ರೇ, ನನ್ನ ದೇವರನ್ನ ಮಾಡಬೇಡಿ ಅಮ್ಮ. ನಾನು ಕೂಡ ನಿಮ್ ಹಾಗೆ ಮನುಷ್ಯನೇ ಅಲ್ವಾ? ತಗೊಳ್ಳಿ, ಇನ್ನೂ ಸ್ವಲ್ಪ ದುಡ್ಡು ತಗೊಳ್ಳಿ. ದಿನಾನು ನಿಮ್ಮ ಗುಡಿಸಲಿನ ಹತ್ರ ಬಂದು ತಿಂದು ಹೋಗ್ತೀನಿ. ಬಹಳ ಸಂತೋಷ ಅಯ್ಯ. ಹಾಗೆ ರಂಗಯ್ಯ ಕೊಟ್ಟ ದುಡ್ಡಿನಿಂದ ಸಾಮಾನು ತೆಗೆದುಕೊಂಡು ಬರ್ತಾರೆ ರಮೇಶ್. ಅನಾಮಿಕಾ ದುಡ್ಡಿನಿಂದ ವ್ಯಾಪಾರ ಶುರು ಮಾಡುತ್ತಾಳೆ. ಶಾರದಾ ಕೂಡ ತನ್ನ ಬಡ ಸೊಸೆಯ ವ್ಯಾಪಾರವನ್ನು ನೋಡಿ ಬಹಳ ಸಂತೋಷಿಸುತ್ತಾಳೆ. ಅನಾಮಿಕಳಿಗೆ ಸಹಾಯ ಮಾಡ್ತಾ ಇರ್ತಾಳೆ. ನೋಡು ಅನಾಮಿಕಾ, ಈ ದಿನ ಬಹಳ ಜನ ಬರೋ ಹಾಗಿದೆ. ನಾನು ಸಾಮಾನ್ ತಗೊಂಡ್ ಬರುವಾಗ ಅಲ್ಲಿ ಎಲ್ರು ನಮ್ಮ ಗುಡಿಸಲಿನ ಬಗ್ಗೆ ಮಾತಾಡ್ತಾ ಇದ್ರು. ಗುಡಿಸಲಿನ ಹತ್ರ ಅಡಿಗೆ ಅದ್ಭುತವಾಗಿರುತ್ತೆ ಅಂತ ಎಲ್ರು ಹೇಳ್ಕೊತಾ ಇದ್ರಮ್ಮ. ಹರಿ, ತುಂಬಾ ಸಂತೋಷ ಮಗನೇ. ಏನು ಅಂದ್ರೆ ಈ ದಿನ ತಕ್ಷಣ ಸಾಮಾನೆಲ್ಲ ಆಗೋದ್ರೆ ನೀವು ದುಡ್ಡು ತಗೊಂಡೋಗಿ ಇನ್ನೂ ನನಗೆ ಬೇಕಾದ್ದೆಲ್ಲ ತಗೊಂಡ್ಬಂದ್ಬಿಡಿ. ಈ ದಿನ ನೀವು ಆ ಕೆಲಸ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನನಗೆ ಅತ್ತೆ ಸಹಾಯ ಮಾಡ್ತಾರೆ ಬಿಡಿ. ಅಮ್ಮ, ನೀನು ಸಹಾಯ ಮಾಡ್ತೀಯಾ? ಹೌದು ಕಣೋ, ನಾನೇನು ಪೂರ್ತಿಯಾಗಿ ಹಾಸಿಗೆ ಹಿಡ್ದಿಲ್ಲ, ನಂಗೆ ಸಹಾಯ ಮಾಡೋದಕ್ಕೆ ಬಿಡು. ಹಾಗೆ ಅನಾಮಿಕಾ ಆ ಗುಡಿಸಲಿನಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಅಲ್ಲಿಗೆ ಬಹಳ ಜನ ಬಂದು ಆ ಅಡಿಗೆಯನ್ನು ಕೊಂಡ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ರಂಗಯ್ಯ ಅಂತೂ ಇನ್ನು ಪ್ರತಿದಿನವೂ ಅಲ್ಲೇ ತಿನ್ನೋದಕ್ಕೆ ಶುರು ಮಾಡ್ಕೋತಾನೆ. ಹಾಗೆ ದಿನ ದಿನಕ್ಕೂ ಅನಾಮಿಕಳ ಗುಡಿಸಲಿನ ಹತ್ರ ಬಂದು ತಿನ್ನುವವರ ಸಂಖ್ಯೆ ಇನ್ನೂ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಹಾಗೆ ಒಂದು ತಿಂಗಳ ಕಳೆದು ಹೋಗುತ್ತೆ. ತಿಂಗಳವೆಲ್ಲವೂ ಒಳ್ಳೆ ಆದಾಯನ್ನು ಸಂಪಾದಿಸುತ್ತಾಳೆ ಅನಾಮಿಕಾ. ಅದನ್ನು ನೋಡಿ ರಮೇಶ್ ಶಾರದರು ಬಹಳ ಸಂತೋಷಿಸುತ್ತಾರೆ. ನೋಡಿ, ಈ ದುಡ್ಡಿನಿಂದ ನಾವು ಅತ್ತೆಗೆ ವೈದ್ಯ ಮಾಡಿಸೋಣ. ಅಮ್ಮ ಅನಾಮಿಕಾ, ನೀವು ತಕ್ಷಣ ವ್ಯಾಪಾರಕ್ಕೆ ಖರ್ಚು ಮಾಡಿ. ನನಗೆ ಖರ್ಚು ಮಾಡಿದ್ರೆ ಆ ದುಡ್ಡು ಮಿಕ್ಕೋದಿಲ್ಲ. ಅದೇ ಅಡಿಗೆ ಮಾಡೋದಕ್ಕೆ ಖರ್ಚು ಮಾಡಿದ್ರೆ ಲಾಭ ಬರುತ್ತಲ್ವಾ? ಅತ್ತೆ, ಮೊದಲು ಮನುಷ್ಯ ಮುಖ್ಯ, ನಂತರ ಮಿಕ್ಕದ್ದೆಲ್ಲ. ನೀವು ಮೊದಲು ಬನ್ನಿ ಎಂದು ಅನಾಮಿಕಾ ರಮೇಶರು ಅವರಿಗೆ ಬಂದ ದುಡ್ಡಿನಿಂದ ಶಾರದಳಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸುತ್ತಾರೆ. ಶಾರದಳ ಆರೋಗ್ಯ ಕೂಡ ಚೆನ್ನಾಗಾಗುತ್ತದೆ. ಇನ್ನು ಆಗಿನಿಂದ ಆ ಹುಲ್ಲಿನ ಗುಡಿಸಿನಲ್ಲಿಯೇ ಇದ್ದು ಅಡಿಗೆ ಮಾಡಿ ಮಾರುತ್ತಾ ಅನಾಮಿಕಾ ತನ್ನ ಕುಟುಂಬವನ್ನು ಸಂತೋಷದಿಂದ ನೋಡ್ಕೋತಾ ಇರ್ತಾಳೆ. ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.